ಹಾಯ್ ಫ್ರೆಂಡ್ಸ್, ಇದು ಸಂಡೇದ ವ್ಲಾಗ್. ನಾನು ಬೆಳಗ್ಗೆ ಚಹಾ ಬಟ್ರ್ ತಿಂತಾಯಿದ್ದೀನಿ. ಚಹಾ ಕುಡಿದೆ. ಈಗ ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನೂ ಅಕ್ಕಿಯರು ನೆನೆ ಹಾಕಿರಲಿಲ್ಲ ದೋಸೆ ಪಡ್ಡು ಮಾಡೋಕ್ಕೆ. ಈಗ ಉಪ್ಪಿಟ್ಟು ರವೆ ಹಾಕಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ಹುರ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಇದು ಹುರಿದಿದ್ದಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿದೆ. ಈಗ ತೆಗಿತಾ ಇದ್ದೀನಿ ತಾಟಲ್ಲಿ. ರವೆ ಫ್ರೈ ಆಗಿದೆ. ಈಗ ಇದು ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಒಗ್ಗರಣೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕಿದೆ ಅರ್ಧ ಸ್ಪೂನ್ಲೆ 2 ಸಾರಿ ಹಾಕಿದೆ. ಎಣ್ಣೆ ಕಾಯ್ತು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಈ ಜೀರಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಂಚಿದ್ದೆ, ಅದನ್ನ ಎಲ್ಲ ಒಮ್ಮೆಗೆ ಹಾಕ್ತಾಯಿದ್ದೀನಿ. ಬಾಡಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಬಾಡಿಸ್ತಾ ಇದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ. ರವಕ್ಕೆ ಬೇಕಾಗುವಷ್ಟು. ಈಗ ಪ್ಲೇಟ್ ಮುಚ್ಚಿದೆ. ನೀರು ಕುದಿಯೋದಕ್ಕೆ ಬಿಟ್ಟೆ. ಈಗ ನೀರು ಕುದಿದೆ. ಈಗ ಮೊದಲು ಹುರಿದಿಟ್ಕೊಂಡಿದ್ದ ರವೆ ಹಾಕ್ತಾ ಇದ್ದೀನಿ. ಕುದ್ದಿದ ನೀರಲ್ಲಿ ಹಾಕ್ತಾ ಇದ್ದೀನಿ. ರವೆ ಹಾಕಿ ತಿರುಗ್ತಾ ಇದ್ದೀನಿ. ಈಗ ರವೆ ಕುದ್ದು ಗಟ್ಟಿಯಾಗಿ ಬರ್ತಾ ಇದೆ. ಈಗ ಉಪ್ಪಿಟ್ಟು ರೆಡಿ ಆಯಿತು. ನಾನು ಗ್ಯಾಸ್ ಆಫ್ ಮಾಡಿದೆ. ಪ್ಲೇಟ್ ಮುಚ್ಚಿದೆ. ಅದು ಉಪ್ಪಿಟ್ಟು ಅರಳುತ್ತೆ. ಈಗ ಉಪ್ಪಿಟ್ಟು ರೆಡಿ ಆಯಿತು. ನಾನು ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ ನಾಷ್ಟ ಮಾಡೋದಕ್ಕೆ. ನಾಷ್ಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನನ್ನ ನಾಷ್ಟ ಆಯಿತು. ನಾನು ಟೀ ಕುಡಿತಾ ಇದ್ದೀನಿ. ಈಗ ಬಸ್ಸಿಯಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಈಗ ನಾಷ್ಟ ಆಯಿತು ನಂದು. ನಾಷ್ಟ ಆದಮೇಲೆ ನಾನು ತಲೆ ಬಾಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಚಿಕನ್ ಸುಕ್ಕ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ.
ನಾನು ಜೀರಿಗೆ ಹಾಕಿದೆ ಇಲ್ಲಿ ಪಾತ್ರೆಯಲ್ಲಿ. ಚಕ್ಕೆ ಹಾಕಿದೆ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಮತ್ತೆ ಪಾತ್ರೆಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಡುಗೆ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 5-6 ಟೊಮೆಟೊ ತೊಗೊಂಡಿದ್ದೆ. 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ. ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಈ ಟೊಮೆಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಈರುಳ್ಳಿ ಫ್ರೈ ಆಯಿತು. ಈಗ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ತೀನಿ. ನಾನಿಲ್ಲಿ ಕೊತ್ತಂಬರಿ ತೊಗೊಳ್ತಾ ಇದ್ದೀನಿ ಮಸಾಲೆಗೆ, ಚಿಕನ್ ಮಸಾಲೆಗೆ. ಅದಕ್ಕೆ ಕೊತ್ತಂಬರಿನ ನಾನು ಕ್ಲೀನ್ ಮಾಡ್ಕೊಳ್ತಾ ಕೊಡೋದಿಲ್ಲ. ಈ ಚಾಕುಲೇ ಅದು ಹೆಂಚಿ ಬಿಡ್ತೀನಿ. ಸುತ್ತಲಿ ಕಟ್ಟಿರ್ತಾರಲ್ಲ ಅಲ್ಲಿ ಅದ್ರ ಮೇಲೆ ಸುತ್ತಲಿ ಕಟ್ಟಿರ್ತಾರಲ್ಲ ಅಲ್ಲಿ ಸ್ವಲ್ಪ ಜಾಗ ಬಿಟ್ಟು ಅಲ್ಲಿ ಮೇಲಕ್ಕೆ ಕಟ್ ಮಾಡಿಬಿಡ್ತೀನಿ. ಒಂದೊಂದು ಸೋಸ್ಕೊತ ಕೊಡಲ್ಲ, ಲೇಟ್ ಆಗುತ್ತೆ ಅಂತ. ಪಲ್ಯ ಬೇಕಾದರೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತೊಗೋತೀನಿ. ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ತೊಗೋತೀನಿ ಕೊತ್ತಂಬರಿ. ಉಳ್ಕಿದ್ದೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಪಲ್ಯ ಬೇಕಾದಾಗ ತೊಗೋತೀನಿ ಕ್ಲೀನ್ ಮಾಡಿ. ನಾನಿಲ್ಲಿ ಚಿಕನ್ ಮಸಾಲಾಗೆ ಎಷ್ಟು ಬೇಕು ಅಷ್ಟು ತೊಗೊಂಡೆ ಕೊತ್ತಂಬರಿ ಸೊಪ್ಪನ್ನು. ಕ್ಲೀನ್ ಮಾಡಿದ್ದು ಕೊತ್ತಂಬರಿ ನೀರಲ್ಲಿ ತೊಳೆದೆ 2 ಸಲ ವಾಶ್ ಮಾಡಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಮೇಲೆ ಹಾಕೋದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡೆ. ಈಗ ನಾನಿಲ್ಲಿ ಹಸಿ ಕೊಬ್ಬರಿ ಅದು ಕಟ್ ಮಾಡಿ ತೊಳಿತಾ ಇದ್ದೀನಿ. ನಾನು ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದು ಕೊಬ್ಬರಿ ತೊಳೆದು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಕಿ ರುಬ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ರುಬ್ಬಿದ್ದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ಈರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ. ಅರ್ಧಷ್ಟೇ ಹಾಕ್ತಾ ಇದ್ದೀನಿ, ಮಿಕ್ಸಿ ಜಾರ್ ಹಿಡಿಸಲ್ಲ. ಮತ್ತು ಇದು ರುಬ್ಬಿದ್ಮೇಲೆ ಮತ್ತೆ ಉಳಿದಿದ್ದೆಲ್ಲ ಹಾಕಿ ರುಬ್ತೀನಿ. ಈಗ ರುಬ್ತಾ ಇದ್ದೀನಿ. ಮತ್ತೆ ಉಳ್ಕಿದ್ದೆಲ್ಲ ಮಸಾಲ ಹಾಕಿ ನೀರು ಹಾಕಿದೆ. ನೀರು ಹಾಕಿ ಮತ್ತೆ ರುಬ್ತಾ ಇದ್ದೀನಿ. ಮತ್ತೆ ಉಳಿದಿದ್ದು ಫ್ರೈ ಮಾಡ್ಕೊಂಡಿದ್ದು ಈರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ. ಮತ್ತೆ ರುಬ್ತಾ ಇದ್ದೀನಿ.
ಇದು 1.5 ಕೆಜಿ ಚಿಕನ್ ಇದೆ. ಇದು ಚಿಕನ್‌ಗೆ ಈಗ ನಾನು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ ಚಿಕನ್‌ನ. ಹಿಟ್ಟನ್ನ ಎಲ್ಲ ಚಿಕನ್‌ಗೆ ಹಚ್ಚಿದ್ದೆ. ಈಗ ನೀರಲ್ಲೇ ವಾಶ್ ಮಾಡ್ತಾ ಇದ್ದೀನಿ. ಈಗ ನೀರಲ್ಲಿ ವಾಶ್ ಮಾಡಿ ತಾಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತೆ ಬುಟ್ಟಿಲಿ ಹಾಕ್ಕೊಳ್ತಾ ಇದ್ದೀನಿ. 2ನೇ ಸರಿ ವಾಶ್ ಮಾಡ್ತಾ ಇದ್ದೀನಿ ಈಗ. ನೀರು ಹಾಕ್ತಾ ಇದ್ದೀನಿ ಈಗ. ನೀರು ಹಾಕಿ ತೊಳಿತಾ ಇದ್ದೀನಿ. ಇದು 3 ಸಾರಿ ವಾಶ್ ಮಾಡಿ ತೆಗೆದಿಟ್ಕೊಂಡೆ. ಈಗ ನಾನು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪರ್ಶ್ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಚಿಕನಲ್ಲಿ. ಸ್ಪರ್ಶ್ ಅವರ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿರುತ್ತೆ. ಮಸಾಲ ಐಟಮ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಯ್ತು ಸ್ಪರ್ಶ್ ಅವರ ಎಲ್ಲ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತೀವಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಯ್ತು, ಮಸಾಲ ಐಟಮ್ಸ್ ಆಯ್ತು ಎಲ್ಲ ಯೂಸ್ ಮಾಡ್ತೀವಿ. ಎಲ್ಲ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಮೊಟ್ಟೆ ಹಾಕಿದ್ದೆ. ಈಗ ಸ್ಪರ್ಶ್ ಅವರ ಕಬಾಬ್ ಪೌಡ್ರ್ ಹಾಕ್ತಾ ಇದ್ದೀನಿ. ಇದು ಸ್ಪರ್ಶ್ ಅವರ ಕಬಾಬ್ ಪೌಡ್ರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ನಾವು ಪ್ರತಿ ಸಲ ಚಿಕನ್ ತಂದಾಗೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ. ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಚಿಕನ್ ಪೀಸಿಗೆ. ಈಗ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಕರಿಯೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಪಾತ್ರೆಗೆ. ಎಣ್ಣೆ ಕಾದಿದೆ. ಈಗ ಚಿಕನ್ ಕಬಾಬ್ ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತಿರುವಿ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಬೆಂದಿದೆ ಈಗ. ನಾನೀಗ 2 ಸೈಡ್ ಫ್ರೈ ಮಾಡ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ.
ಚಿಕನ್ ಕಬಾಬ್ ರೆಡಿ ಆಗಿದೆ ಈಗ ಚಿಕನ್ ಕಬಾಬ. ನಾನು ತೆಗೆದು ಟಿಶ್ಯೂ ಪೇಪರಲ್ಲಿ ಹಾಕ್ತಾ ಇದ್ದೀನಿ. ಈ ಚಿಕನ್ ಸುಕ್ಕ ಜೊತೆ ಸಾರು ಮಾಡ್ತಾ ಇದ್ದೀನಿ. ಅದೇ ಚಿಕನ್ ಸುಕ್ಕ ಹಾಕೋ ಮಸಾಲ ತೊಗೊಂಡು ಅದೇ ಸಾರು ಮಾಡ್ತೀನಿ. ಈ ಪಾತ್ರೆಗೆ ಎಣ್ಣೆ ಹಾಕಿದ್ದೆ, ಅದು ಎಣ್ಣೆ ಕಾದ ನಂತರ ರುಬ್ಬಿದ ಮಸಾಲ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ಸ್ಪರ್ಶ್ ಅವರ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ. ಮಸಾಲ ಪೌಡ್ರ್ ಅಂತೂ ಸಖತ್ತಾಗಿದೆ. ಸಾರಂತೂ ತುಂಬ ಟೇಸ್ಟಿಯಾಗಿತ್ತು. ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಎರಡು ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸ್ಪರ್ಶ್ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸಾರಿಗೆ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಹಾಕಿದ್ದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸ್ಪರ್ಶ್ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್. ತುಂಬ ಸಖತ್ತಾಗಿ ಬಂದಿತ್ತು ಸಾರು. ಇದು ಗಟ್ಟಿಯಾಗಿದೆ. ನಾನು ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗೆ ಬೇಕಲ್ಲ ಇದು, ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ಸಾರು ಮೇಲೆ ಪ್ಲೇಟ್ ಮುಚ್ಚಿಟ್ಟೆ ಕುದಿಯೋದಕ್ಕೆ. ಈಗ ಕುದ್ದಿದೆ ಇದು ಸಾರ. ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಸಾರು ಕುದ್ದಿದೆ ಇದೀಗ. ಕುಕ್ಕರಲ್ಲಿ ಸುಕ್ಕ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಈಗ. ಈಗ ಚಿಕನ್ ಹಾಕ್ತಾ ಇದ್ದೀನಿ ಕಾದ ಎಣ್ಣೆಲಿ. ನಾನಿಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ.
ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಅರಿಶಿನ ಪೌಡರ್ ಹಾಕಿದೆ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ತಾಟು ಮುಚ್ಚಿಟ್ಟಿದ್ದೆ ಚಿಕನ್ ಪೀಸ್ ಎಲ್ಲ ಅದು ಅರಿಶಿನ ಪೌಡರ್ ಸಾಲ್ಟ್ ಎಲ್ಲ ಹೀರ್ಕೊಳ್ದಕ್ಕೆ. ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಮೂರ್ನಾಲ್ಕು ನಿಮಿಷ ಬೆಂದ ಮೇಲೆ ಈಗ ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ 2 ಸ್ಪೂನ. ಮಿಕ್ಸ್ ಮಾಡ್ತಾ ಇದ್ದೀನಿ. ಮೂರ್ನಾಲ್ಕು ನಿಮಿಷ ಈ ಖಾರದಲ್ಲಿ ಚಿಕನ್ ಬೆಂದ್ಮೇಲೆ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ ಈಗ. ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು ಅದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ತಾಟು ಮುಚ್ಚಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಕುದಿಬೇಕಿದೆ, ಹಸಿ ಬಿಸಿದೆ. ಮತ್ತೆ ತಾಟು ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಕುದ್ದಿದೆ ನಮ್ಮ ಚಿಕನ್ ಸುಕ್ಕ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಅಡುಗೆ ಎಲ್ಲ ಮುಗೀತು. ಈಗ ನಾನು ತಾಟ ರೆಡಿ ಮಾಡ್ತಾ ಇದ್ದೀನಿ. ಇದು ಸಾರು ಹಾಕ್ತಾ ಇದ್ದೀನಿ. ಇದು ನಮ್ಮ ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಚಿಕನ್ ಸುಕ್ಕ ಹಾಕ್ತಾ ಇದ್ದೀನಿ ತಾಟಿಗೆ. ಇಲ್ಲಿ ಈರುಳ್ಳಿ ಲಿಂಬು ಇಡ್ತಾ ಇದ್ದೀನಿ. ಚಿಕನ್ ಕಬಾಬ್ ಇಡ್ತಾ ಇದ್ದೀನಿ ಈಗ. ಸಜ್ಜಿ ರೊಟ್ಟಿ ಇಟ್ಟೆ, ರೆಡಿಮೇಡ್ ಸಜ್ಜಿ ರೊಟ್ಟಿ ಇದು. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.